ಶುಭೋದಯಗಳು. ನನ್ನ ಹೆಸರು ಪ್ರಕೃತಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಧುವನಹಳ್ಳಿ. ಇಂದು ನಮ್ಮ ಶಾಲೆಯಲ್ಲಿ ಶಿಕ್ಷಾ ಸಪ್ತಾಹ 2ನೇ ದಿನದಂದು FLN ಕಾರ್ಯಕ್ರಮವನ್ನು ಮಾಡಿದ್ದಾರೆ. FLN ಕಾರ್ಯಕ್ರಮದಲ್ಲಿ ಕಾರ್ಯಾನುಷ್ಠಾನದ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ. ನಮ್ಮ ಶಿಕ್ಷಕರು, ನನ್ನ ಸ್ನೇಹಿತರು ಕೂಡ ಬರೆದಿದ್ದಾರೆ, ನಾನು ಕೂಡ ಬರೆದಿದ್ದೇನೆ. ಸಂಜನ, ನೀನು ಮುಂದುವರಿಸಿ. ಪ್ರಕೃತಿ, ನಿನಗೆ ಗೊತ್ತಾ, ನಿಪುಣ್ ಭಾರತ್ ಮಿಷನ್ ಅವರು ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಅವರು ನಮಗೆ ಈ ಕಾರ್ಯಕ್ರಮವನ್ನು ಕೊಟ್ಟರು. ನಾವು ಕಲೀಲಿ ಓದ್ಲಿ ಅಂತ. 2019-20 ಸಾಲಿನಲ್ಲಿ ಲಾಕ್ಡೌನ್ ಆಗೋಯ್ತು. ಆಗ್ಲೂ ನಾವು ಕಲಿಯೋಕ್ಕಾಗಲಿಲ್ಲ. 2021-22 ಸಾಲಿನಲ್ಲೂ ಆಗ್ಲೂ ಕೊರೋನಾ ಬಂದ್ಬಿಡ್ತು. ಅದಕ್ಕೆ ಈಗ ಈ ವರ್ಷ ಶೈಕ್ಷಣಿಕ ಬಲವರ್ಧನೆ ವರ್ಷದಲ್ಲಿ ನಮಗೆ ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ನಾವು ಕಲೀಲಿ ಓದ್ಲಿ ಅಂತ. 2025-26 ಸಾಲು ಬರೋ ಗಂಟ ನಾವೆಲ್ಲರೂ ಓದಬೇಕು, ಬರಿಬೇಕು, ಕಲಿಬೇಕು ಅಂತ ನಮಗೆ ಈ ಕಾರ್ಯಕ್ರಮವನ್ನು ನಿಪುಣ್ ಭಾರತ್ ಫೌಂಡೇಶನ್ ಅವರು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಕಲಿಬೇಕು, ಬರಿಬೇಕು. ಇಂದು ನಮ್ಮ ಶಾಲೆಯಲ್ಲಿ ಶಿಕ್ಷಾ ಸಪ್ತಾಹ ಕಾರ್ಯಕ್ರಮ 2ನೇ ಕಾರ್ಯಕ್ರಮ FLN ಕಾರ್ಯಾನುಷ್ಠಾನದ ಜಾಗೃತಿ ಮೂಡಿಸುವುದು. ನಮ್ಮ ಶಿಕ್ಷಕರು ಅದನ್ನು ನಮಗೆ ಹೇಳಿಕೊಟ್ಟರು. ಅದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಗೆ ಎಷ್ಟು ಗೊತ್ತಿದೆ ಅದನ್ನ ನಾವು ಬರ್ದಿದ್ದೀವಿ. ನನ್ನ ಸ್ನೇಹಿತರು ಬರ್ದಿದ್ದಾರೆ. ತುಂಬ ಖುಷಿ ಆಯಿತು ಮಕ್ಕಳ. ಶಿಕ್ಷಾ ಸಪ್ತಾಹ ಕಾರ್ಯಕ್ರಮದ 2ನೇ ದಿನದ ಕಾರ್ಯಕ್ರಮ FLN ದಿನ. ಅಂದರೆ FLN ಅನ್ನುವಂಥ ಕಾರ್ಯಕ್ರಮವನ್ನು ನಿಪುಣ್ ಭಾರತ್ ಮಿಷನ್ರವರು ಈ ಒಂದು ಕಾರ್ಯಕ್ರಮವನ್ನು ನಮಗೆ ಆಯೋಜನೆ ಮಾಡಿ ಕೊಟ್ಟರು. ಅವರೊಟ್ಟಿಗೆ ಅಜಿಮ್ ಪ್ರೇಮ್ಜಿ ಫೌಂಡೇಶನ್ನವರು ಕೂಡ ಸಹಾಯ ಹಸ್ತವನ್ನು ನೀಡಿ ನಮಗೆ ಈ ಒಂದು ಕಾರ್ಯಕ್ರಮವನ್ನು ಶಾಲೆಗಳಲ್ಲಿ ಅನುಷ್ಠಾನ ಮಾಡಿ 2025-26 ಅಂತ್ಯಕ್ಕೆ ಮಕ್ಕಳಿಗೆ ಭಾಷಾ ಕೌಶಲ, ಬರೆಯುವುದು, ಓದುವುದು, ಮಾತನಾಡುವುದು, ಹಾಗೆಯೇ ಗಣಿತದಲ್ಲಿ ಸಂಖ್ಯೆಯ ಜ್ಞಾನ, ಮೂಲಭೂತ ಪ್ರಕ್ರಿಯೆಗಳಲ್ಲಿ ಮಕ್ಕಳು ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದು. ಈ ಒಂದು ಪ್ರಕ್ರಿಯೆ ಸರ್ಕಾರಿ ಶಾಲೆಯ ಎಲ್ಲ ಮಕ್ಕಳಲ್ಲಿ 2025-26 ಅಂತ್ಯಕ್ಕೆ ಬರಬೇಕು ಅನ್ನುವುದೇ ಅದರ ಉದ್ದೇಶ. ಹಾಗಾಗಿ ಇಂದು ಶಿಕ್ಷಾ ಸಪ್ತಾಹ ಕಾರ್ಯಕ್ರಮದಲ್ಲಿ ಅತ್ಯಂತ ಕಡಿಮೆ ಸಮಯದಲ್ಲಿ ತಾವೆಲ್ಲರೂ ಕೂಡ ಹೇಳಿಕೊಟ್ಟಂಥ ಅಂಶಗಳನ್ನು ಪಟ್ಟಿ ಮಾಡಿದ್ದೀರಾ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸ್ಟೂಡೆಂಟ್ಸ್.